ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ನಮ್ಮ ಅಶೋಕ್ ಸಾಹೇಬ್ರು COO ಆಗಿದ್ದಕ್ಕೆ ನಾನೇ ನನ್ನ ಕೈಯಾರೆ ಜಾಮೂನ್ ಮಾಡಿದ್ದೀನಿ. ಕೊಡು ಸಾಧನ, ತಗೊಳ್ಳಿ. ಅಯ್ಯೋ, ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ? ಶೋಕ, ಸಂತೋಷನ ಸಂಭ್ರಮದಿಂದ ಆಚರಿಸಿದ್ರೆ ಕಣು ಡಬಲ್ ಆಗೋದು. ತಗೋ ತಗೋ ಸರ್, ನೀವು ಕೂತ್ಕೊಳ್ಳಿ, ತಗೊಳ್ಳಿ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ಅಶೋಕ್. ಅಪ್ಪು ತರ ನೀನು ಈ ಮನೆ ಮಗನೇ. ಆಫೀಸಲ್ಲಿ ಯಾವುದೇ ಕೆಲಸ ಆಗ್ಲಿ ಅಚ್ಚುಕಟ್ಟಾಗಿ ಮಾಡ್ತೀಯ, ಮನೇಲಿ ಮನೆಯವ್ರ ತರಾನೇ ಬೆರೀತೀಯ. ಅಪ್ಪು, ನನಗಂತೂ 100% ಗ್ಯಾರಂಟಿ ಇದೆ, ಇವನ್ COO ಆದ್ಮೇಲೆ ನಮ್ಮ ಕಂಪನಿ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ ಅಂತ. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಯು. ನೀನೊಬ್ಬರಿಂದಾನೇ ಕಣೋ ಈ ಥರ ಎಲ್ಲ ಯೋಚನೆ ಮಾಡೋಕ್ಕಾಗೋದು. ಥ್ಯಾಂಕ್ಸ್ ಜಿ. ಸದ್ಯ ಆ ಚರಣ್ ಆಫೀಸಿಂದ ತೊಲಗ್ದ. ಇನ್ನು ಮುಂದೆ ಅಂಥವ್ರನ್ನ ಆಫೀಸ್ ಹತ್ರನೂ ಸೇರಿಸ್ಬಾರ್ದು. ಗೊತ್ತಿರೋರು ನಂಬಕಸ್ತರನ್ನ ಮಾತ್ರ ಆಫೀಸಿಗೆ ಅಪಾಯಿಂಟ್ ಮಾಡ್ಕೋಬೇಕು. ನೀವೇನಂತೀರ ಮಾವಯ್ಯ? ಹೌದಮ್ಮ, ರಾಮು ಅಶೋಕ ಆಫೀಸ್ನಲ್ಲಿ ಇದ್ಮೇಲೆ ಅವರೆಲ್ಲ ನೋಡ್ಕೋತಾರಮ್ಮ. ಯಾ ಚಿಕ್ಕಿ, ಆಲ್ಸೋ ವಿ ಗಾಟ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ದಿಸ್. ನೆಕ್ಸ್ಟ್ ನಮ್ಮ ಕಂಪನಿಗೆ ಯಾರನ್ನೇ ಹೈರ್ ಮಾಡಬೇಕಾದ್ರೆ ಅವ್ರ ಹಿಸ್ಟ್ರಿನ ತಿಳ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಅದಕ್ಕೆ ಹೇಳಿದ್ದು, ನಮ್ಮವ್ರನ್ನ ಅಪಾಯಿಂಟ್ ಮಾಡ್ಕೊಂಡ್ರೆ ನಮಗೂ ಅವ್ರ ಮೇಲೆ ನಂಬಿಕೆ ಇರುತ್ತಲ್ವಾ? ಹ್ಯಾಸ್ ಯು ವಿಶ್ ಚಿಕ್ಕಿ. ಈ ಚಿಕ್ಕಿ ಏನ್ ಮಾಡಕ್ ಹೊರಟಿದ್ದಾರೆ ಅರ್ಥನೇ ಆಗ್ತಿಲ್ವಲ್ಲ. ಏನಪ್ಪ ಅಯ್ಯ, ನಿಮ್ಮೆಂಡ್ರು ಭಾಳ ಒಳ್ಳೆಯವ್ರ ಥರ ಮಾತಾಡ್ತಾ ಇದಾರೆ. ಇವಳು ಇಷ್ಟೊಂದೆಲ್ಲ ಒಳ್ಳೆಯವ್ರ ಥರ ಮಾತಾಡ್ತಿದ್ದಾಳೆ ಅಂದರೆ ಅಶೋಕನ್ಗೆ ಏನೋ ಆಪತ್ತಿದೆ ಅಂತ ಅರ್ಥ. ಕುರಿ ಕಡಿಯೋಕ್ಕೆ ಮುಂಚೆ ತುಂಬ ಚೆನ್ನಾಗಿ ಮೇಯಿಸ್ತಾರಂತೆ. ಈ ಬೌನ್ಸರ್ ಹಾಕಿ ಸೆಟಪ್ ಮಾಡಿ ಆಮೇಲೆ ಯಾರು ಕರಾಕ್ತಾರೆ ಹಾಗೆ. ವಿಕೆಟ್ ಬೀಳುತ್ತೆ ಅನ್ಸುತ್ತೆ. ಅಶೋಕಂದು ಬೋಲ್ಡ್ ಹಾಕಿದವನು. ಆಫೀಸಲ್ಲಿ ನಡೆದ ಕಿತಾಪತಿಗೆಲ್ಲ ವಿಶ್ವನ್ ಕೈವಾಡ ಇದೆ ಅಂತ ರಾಮ ನಂಬಿದಾನೆ. ನನಗಷ್ಟು ಸಾಕು. ನೀವಿಬ್ಬರು ಸೇರ್ಕೊಂಡು ನನಗೆ ಚಳ್ಳೆ ಹಣ್ಣು ತಿನ್ಸಿದ್ರಲ್ಲ, ಇನ್ನು ನೋಡಿ ನಿಮ್ಮ ಗತಿ ಅದೂ ಗತಿ. ಸೀತಮ್ಮ, ಲೆಟರ್ಸ್ ಎಲ್ಲ ಹೋಗಿರುತ್ತಾ? ಇವತ್ತಷ್ಟೇ ಪೋಸ್ಟ್ ಮಾಡಿರೋದಲ್ವಾ ಸಿಹಿ, ನಾಳೆ ಹೋಗಿ ತಲುಪತ್ತೆ. ನಿನ್ಗೆ ಯಾಕೆ ಇಷ್ಟೊಂದು ಅವಸರ? ನಾಳೆ ನಿನ್ ಸ್ಕೂಲ್ಗೆ ಹೋಗ್ತಿಲ್ಲ, ಆಗ ನಿನ್ನ ಫ್ರೆಂಡ್ಸ್ ಹೇಳ್ತಾರೆ ಸಿಕ್ತು ಅಂತ. ಸೀತಮ್ಮ, ನನ್ನ ಫ್ರೆಂಡ್ಗೂ ಕಳಿಸ್ತಿದ್ದೀನಿ. ರಾಮ್ಗ ಊರಿಗೆ ಯಾವಾಗ್ಲೇ ಲೆಟರ್ ಬರ್ದೆ ನೀನು? ಈಗ ಬೈಬೇಡ ನೀನು. ನನ್ನ ಫ್ರೆಂಡಿಗೆ ಫೋನ್ ಮಾಡಬೇಡ ಅಂದಿದ್ಯಾ, ಲೆಟರ್ ಕಳಿಸ್ಬೇಡ ಅಂದಿದ್ಯಾ? ಸೀತಮ್ಮ, ನೀನ್ ಪರ್ಮಿಷನ್ ಕೊಟ್ರೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕಾರ್ಡ್ ಸಿಗ್ತಾ ಅಂತ ಕೇಳಲ್ಲ. ಏನು ಬೇಡ. ಹಾಗಲ್ಲ ಸೀತಮ್ಮ, ತಾತ ಹೇಳ್ತಿದ್ರು ಅಡ್ರೆಸ್ ಸರಿಯಾಗಿಲ್ಲ ಅಂದ್ರೆ ಕಾರ್ಡ್ ಅವ್ರಿಗೆ ತಲುಪಲ್ಲ ಅಂತ. ಸೀತಮ್ಮ, ಒಂದೇ ಒಂದ್ಸಲ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕಾರ್ಡ್ ಸಿಗ್ತಾ ಅಂತ ಕೇಳಲ್ಲ ಪ್ಲೀಸ್ ಸೀತಮ್ಮ, ಪ್ಲೀಸ್. ಸಿಹಿ, ಈ ಲೆಟರ್ಗಳಲ್ಲಿ ಮಾತಾಡೋ ಖುಷಿನೇ ಬೇರೆ ಕಡೆ. ನಾವೊಬ್ರಿಗೆ ಲೆಟರ್ ಬರ್ದು ಅದವ್ರಿಗೆ ಹೋಗಿ ತಲುಪಿ ಏನು ಉತ್ತರ ಕೊಡ್ತಾರೆ ಅಂತ ನಾವು ಕುತೂಹಲದಿಂದ ಕಾಯ್ತಿರ್ತೀವಲ್ವಾ, ಆ ಖುಷಿನೇ ಬೇರೆ. ಅದು ಫೋನ್ ಮತ್ತೆ ಮೆಸೇಜಲ್ಲಿ ಸಿಗಲ್ಲ. ಹಾಗಿದ್ರೆ ನೀನ್ ಏನಂತ ಆನ್ಸರ್ ಮಾಡ್ತೀಯ ಅಂತ ನನ್ನ ಫ್ರೆಂಡ್ ಕಾಯ್ತಾ ಇರ್ತಾರ? ನನ್ನ ಫ್ರೆಂಡು ಲೆಟರ್ ಕಳ್ಸಿದ್ರಲ್ವಾ, ಅದಕ್ಕೆ ನೀನ್ ಆನ್ಸರ್ ಮಾಡಿಲ್ಲ. ಪಾಪ ನನ್ನ ಫ್ರೆಂಡು ವೇಟ್ ಮಾಡ್ತಿರ್ತಾರೆ. ಈಗ ನಾನು ಫೋನ್ ಮಾಡ್ಲಾ ಬೇಡ್ವಾ? ಫೋನ್ ಮಾಡಿ ಕೇಳೋ ಹಾಗಿದ್ರೆ ಲೆಟರ್ ಯಾಕೆ ಬರ್ತೆ ನೀನು? ಲೆಟರ್ ಬರ್ದಿದ್ಯಾ ಅಂದ್ಮೇಲೆ ಕಾಯಕ್ಕೂ ರೆಡಿ ಇರ್ಬೇಕು. ಸರಿ ಸಿನಮ್ಮ, ನಾನು ಕಾಯ್ತೀನಿ.
ಸರಿ ಈಗ ಮಲ್ಕೋ ಬಾ. ಏನ್ ಸರ್ ಇದು ಅಡ್ರೆಸ್ ಬರಿದೆ, ಬರೇ ಶ್ರೀರಾಮ್ ದೇಸಾಯಿ ಅಂತ ಬರ್ದಿದ್ದಾರೆ. ಹಿಂಗ್ ಬರೆದ್ರೆ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು? ಕೊನೆಗೆ ಯಾರೋ ಹೇಳಿದ್ರು, ಮೊನ್ನೆ ಟಿವಿಲಿ ಬಂದ್ರಲ್ಲ, ಆ ದೇಸಾಯಿ ಮನೆಯವರೇ ಇರಬೇಕು ಅಂತ ಹೇಳಿ ಯಾರ್ಯಾರಿಗೂ ಫೋನ್ ಮಾಡಿ ಕೇಳಿ ತಿಳ್ಕೊಂಡು ನಿಮಗೆ ತಲುಪಿಸೋದ್ರಲ್ಲೇ ಸಾಕಾಗೋಯ್ತು. ತಗೊಳ್ಳಿ. ಏನಲ್ಲಿ? ಮೇಡಮ್, ಪೋಸ್ಟ್ ಪಿನ್ ಕೋಡ್ ಇದ್ರೂ ಪೋಸ್ಟ್ನ ಅಡ್ರೆಸ್ಸಿಗೆ ತಲುಪಿಸ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಮೇಡಮ್. ಅಂಥದ್ರಲ್ಲಿ ಶ್ರೀರಾಮ್ ದೇಸಾಯಿ ಅವ್ರ ಹೆಸರು ಹೇಳ್ತಿದ್ದಂಗೆ ಮೊನ್ನೆ ಟಿವಿಲಿ ಬಂದಿದ್ರಲ್ಲ, ಅಲ್ಲಿಂದ ಎಷ್ಟು ಫೇಮಸ್ ಆಗಿದಾರಂದ್ರೆ ಹೇಳ್ತಿದ್ದಂಗೆ ನಿಮ್ಮ ಮನೆಯನ್ನು ತೋರಿಸಿದ್ರು. ನೋಡಿ, ಈ ಪೋಸ್ಟ್ ನಿಮ್ದನ ಅಂತ. ಆಮೇಲೆ ಮೇಡಮ್, ಇದು ನಿಮ್ದಿಲ್ಲ ಅಂತಂದ್ರೂ ವಾಪಸ್ ಕಳಿಸ್ಲಿಕ್ಕೂ ಆಗಲ್ಲ, ಯಾಕಂದ್ರೆ ಇದರಲ್ಲಿ ಫ್ರಮ್ ಅಡ್ರೆಸ್ಸು ಬರ್ದಿಲ್ಲ. ಶ್ರೀರಾಮ್ ದೇಸಾಯಿ, ಬೆಂಗಳೂರು. ಚಿಕ್ಕಿ, ಏನ್ ಲೆಟರ್ ಅದು? ನಿನ್ನ ಹೆಸರಿಗೆ ಬಂದಿದೆ ಕಣೋ. ಯಾರೋ ಹೇಗ್ ಗೀಚಿಟ್ಟಿದ್ದಾರೆ ನೋಡು. ಯಾರಪ್ಪು? ಯಾರು ಬರೆದಿರೋದು ಗೊತ್ತಾಯ್ತಾ? ನನ್ನ ಫ್ರೆಂಡ್ ಚಿಕ್ಕಿ. ಫ್ರೆಂಡಾ? ಈ ಕಾಲದಲ್ಲಿ ಪೋಸ್ಟ್ ಕಾರ್ಡ್ ಕಳ್ಸೋ ಫ್ರೆಂಡ್ ಯಾರೋ ನಿನ್ಗೆ? ನಿಜ ಅಲ್ವಾ? ಈಗಿನ ಮೊಬೈಲ್ ಕಾಲದಲ್ಲಿ ಪೋಸ್ಟ್ ಕಾರ್ಡ್ ಕಳ್ಸೋದು ನೋಡಿದ್ರೆ ಖುಷಿ ಆಗುತ್ತಲ್ವಾ? ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ಸ್ ಚಿಕ್ಕಿ. ಅದು ನಮ್ಮನೆ ಇದೆ, ಹೊರಡಿ. ಸೀತಾನ್ ಬಿಟ್ರೆ ಇವನ್ಗೆ ಇನ್ಯಾವ ಫ್ರೆಂಡ್ ಇದ್ದಾರೆ? ಅದು ಪೋಸ್ಟ್ ಕಾರ್ಡಲ್ಲಿ ಈ ಥರ ಬರೋದು ಕಳ್ಸೋದು. ಓ, ಚರಣ್ ಡಿ. ಏ ಬರ್ಗೋ, ಇದ್ದಕ್ಕಿದ್ದಾಗೆ ಚರಣ್ ಡಿ ಯಾಕೆ ನನಗೆ ಕಾಲ್ ಮಾಡ್ತಿದ್ದಾನೆ? ಏನು ನಿನ್ನ ಹೊಸ ಪ್ಲ್ಯಾನು? ಹಾಂ, ಫೋನ್ ಪಿಕ್ ಮಾಡಬೇಡ. ಅಯ್ಯಯ್ಯ, ನಾನು ಯಾಕೆ ಇವನು ಫೋನ್ ಪಿಕ್ ಮಾಡಲಿ? ಇವನು ನನ್ನ ಟೀಮಲ್ಲೇ ಇಲ್ಲ. ನಾನೇನಾದರೂ ಸೆಲೆಕ್ಷನ್ ಕಮಿಟಿ ಹೆಡ್ ಆಗಿದ್ದರೆ ಇವನನ್ನು ಖಂಡಿತ ಪಿಕ್ ಮಾಡ್ತಿರ್ಲಿಲ್ಲ. ಹಾಂ, ಆದರೆ ಇವನು ನಿನಗೆ ಕಾಲ್ ಮಾಡೋದು ಬಿಟ್ಟು ನನಗೆ ಮಾಡ್ತಿದ್ದಾನಲ್ಲ, ಯಾಕೆ ಅಂತ ನನ್ನ ಪ್ರಶ್ನೆ. ನನಗೆ ಫೋನ್ ಮಾಡೋದಕ್ಕಾಗಲ್ವಲ್ಲ. ಅವನನ್ನು ಆಫೀಸಿಂದ ಆಚೆ ಹಾಕಿದ ದಿನಾನೇ ಅವನ ನಂಬರ್ನ ಬ್ಲಾಕ್ ಮಾಡಿದೆ. ಅದಕ್ಕೆ ನೀನಿಗೆ ಮಾಡ್ತಿದ್ದಾನೆ. ಓ, ಅಲ್ಲ ಭಾರ್ಗು, ಪಾಪ ಅವನು ಇಷ್ಟು ದಿನ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ದ ತಾನೆ. ಅಂಥವನಿಗಿಂತ ಗತಿ ತಂದಿಯಲ್ಲ ನೀನು. ಈಗ ಅವನೊಂಥರ ಗಾಯ ಆಗಿರೋ ಹುಲಿ ಥರ. ಅವನಿಂದ ನಿನಗೇನು ತೊಂದರೆ ಆಗಲ್ಲ ಅಂತ ಏನು ಗ್ಯಾರಂಟಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.